ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದಂತಹ ಭಾರತ ಪಾಕಿಸ್ತಾನಕ್ಕೊಂದು ಸಂದೇಶ ಕೊಟ್ಟಿದೆ. ನಮ್ಮ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಇದು ಯಾವಾಗಲೂ ಕೂಡ ಚಾಲ್ತಿಯಲ್ಲೇ ಇರುತ್ತೆ ಅಂತ. ಪಾಕಿಸ್ತಾನಕ್ಕೆ ಆ ದಿನದಿಂದಲೂ ಕೂಡ ತಲೆ ಬಿಸಿ ತಪ್ಪಿದ್ದಲ್ಲ. ಯಾಕೆಂತಂದ್ರೆ ಭಾರತ ಯಾವಾಗ ಬೇಕಾದ್ರೂ ಹೊಡಿಬಹುದು, ಯಾವಾಗ ಬೇಕಾದ್ರೂ ಮತ್ತೆ ದಾಳಿಗೆ ಇಳಿಬಹುದು ಅನ್ನುವಂಥ ಆತಂಕದಲ್ಲೇ ಪಾಕಿಸ್ತಾನ ಇದೆ. ಇದರ ನಡುವೆ ದಿಢೀರಂತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ಭವವಾದಂತಹ ಒಂದು ಇಶ್ಯೂ ಯಾವುದು ಕೇಳಿದ್ರೆ ಅದು ಸರ್ ಕ್ರೀಕ್ ವಿವಾದ. ಸರ್ ಕ್ರೀಕ್ ವಿವಾದ ಮೊದಲಿನಿಂದಲೂ ಕೂಡ ಇತ್ತು, ಆದರೆ ಭಾರತ ಅದನ್ನು ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಆಯುಧ ಪೂಜೆಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ನೇರಾನೇರವಾಗಿ ಸರ್ ಕ್ರೀಕ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು ವೇಳೆ ಸರ್ ಕ್ರೀಕ್ಗೆ ಪಾಕಿಸ್ತಾನ ಬಂದಿದ್ದೇ ಆದರೆ ನಾವು ಕರಾಚಿವರೆಗೆ ನುಗ್ಗುತ್ತೀವಿ ಎನ್ನುವಂಥ ಸಂದೇಶ ಕೊಡ್ತಾರೆ. ಅಲ್ಲಿಂದ ಈಚೆಗೆ ಈ ಸರ್ ಕ್ರೀಕ್ ಹೆಚ್ಚು ಸುದ್ದಿಯಲ್ಲಿದೆ. ಈಗ ಮಿತ್ರರೇ, ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಇದೇ ಸರ್ ಕ್ರೀಕ್ ಸುತ್ತಮುತ್ತ ಭಾರತ ತ್ರಿಶೂಲವನ್ನ ಕೈಗೆತ್ತಿಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ ಒತ್ತಡಕ್ಕೀಡು ಮಾಡಿದೆ ಅಂತಂದ್ರೆ, ಯಾವುದೇ ಕಾರಣವನ್ನ ಕೊಡದೆ ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಭಾರತ ಹಲವು ವರ್ಷಗಳ ನಂತರ ಇಂತಹ ಒಂದು ಸಾಹಸಮಯ ಕೆಲಸಕ್ಕೆ ಕೈ ಹಾಕಿದೆ. 1984 ಸಿಯಾಚಿನ್, 1999 ಕಾರ್ಗಿಲ್, ಅದೇ ರೀತಿಯಾಗಿ 2025 ಅಥವಾ 26 ನಲ್ಲಿ ಆಪರೇಷನ್ ಸರ್ ಕ್ರೀಕ್ ಆರಂಭವಾದರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದಾವೆ. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಜಿಯೋಪೊಲಿಟಿಕ್ಸ್ ನಲ್ಲಿ ಪ್ರತಿ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಆ ವಿಚಾರಗಳು ಕ್ಲಿಯರ್ ಆಗಿ ಅರ್ಥ ಆಗ್ತವೆ. ಇತ್ತೀಚೆಗೆ ಟ್ರಂಪ್ ವೈಟ್ ಹೌಸ್ ನಲ್ಲಿ ದೀಪಾವಳಿಯನ್ನ ಆಚರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧದ ವಿಚಾರವನ್ನ ಕೂಡ ಟ್ರಂಪ್ ಪ್ರಸ್ತಾಪ ಮಾಡಿದ್ರು. ಆಗ ಟ್ರಂಪ್ ಹೇಳಿದ್ದೇನು ಗೊತ್ತಾ, ನಾನು ಭಾರತಕ್ಕೆ ಹೇಳಿದ್ದೀನಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಬೇಡಿ ಅಂತ. ಪ್ರತಿ ಬಾರಿಯೂ ಕೂಡ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಕ್ಲೈಮ್ ಮಾಡ್ತಾ ಇದ್ರು. ಭಾರತ ಅದನ್ನ ತಿರಸ್ಕರಿಸ್ತಾ ಇದ್ರು. ಆದರೆ ಈ ಬಾರಿಯ ದೀಪಾವಳಿಯ ಸಂದರ್ಭದಲ್ಲಿ ಅಚ್ಚರಿಯ ರೀತಿಯಲ್ಲಿ ಟ್ರಂಪ್ ಈ ರೀತಿಯಾಗಿ ಕ್ಲೈಮ್ ಮಾಡ್ತಾರೆ, ಭಾರತಕ್ಕೆ ನಾನು ಹೇಳಿದ್ದೀನಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ ಅಂತ. ಅಂದ್ರೆ ಟ್ರಂಪ್ಗೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುವಂತ ಸುಳಿವು ಸಿಕ್ಕಿದೆಯಾ ಗೊತ್ತಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಗಮನಿಸಿ, ನಿಮಗೆ ಆ ಡೌಟ್ ಬಂದೇ ಬರುತ್ತೆ. ಒಂದು ಕಡೆ ಆಯುಧ ಪೂಜೆಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ನೇರಾನೇರವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಏನಂತ ಎಚ್ಚರಿಕೆ ಕೊಟ್ಟಿದ್ರು? ಸರ್ ಕ್ರೀಕ್ ವಿಚಾರದಲ್ಲಿ ಪಾಕಿಸ್ತಾನ ಏನಾದ್ರೂ ಎಡವಟ್ಟು ಮಾಡೋದಕ್ಕೆ ಬಂದಿದ್ದೆ ಆದ್ರೆ ಇತಿಹಾಸ ಮತ್ತು ಭೂಗೋಳ ಎರಡೂ ಕೂಡ ಬದಲಾಗುತ್ತೆ. ಸರ್ ಕ್ರೀಕ್ ನಿಂದಲೇ ಕರಾಚಿಗೆ ದಾರಿ ಇದೆ ಅನ್ನೋದನ್ನ ಪಾಕಿಸ್ತಾನ ಮರಿಬಾರದು. ಈ ಹಿಂದೆ ಭಾರತ ಲಾಹೋರ್ಗೆ ನುಗ್ಗುವಂತಹ ಸಾಹಸವನ್ನ ಮಾಡಿತ್ತು, ಅದನ್ನು ಕೂಡ ಪಾಕಿಸ್ತಾನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗಂತ ಭಾರತದ ರಾಜನಾಥ್ ಸಿಂಗ್ ಅವರು ಬಹಳ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ರು. ಇಲ್ಲಿ ಇಂಪಾರ್ಟೆಂಟ್ ಆಗುವಂತಹ ವಿಚಾರ ಏನು ಗೊತ್ತಾ, ಬಿಜೆಪಿಯಲ್ಲಿ ಕೆಲ ಪಾಲಿಟಿಷಿಯನ್ಗಳು ಆಗಾಗ ಪಾಕಿಸ್ತಾನದ ವಿಚಾರವನ್ನ ಮಾತನಾಡ್ತಾ ಇರ್ತಾರೆ, ಧಮಕಿ ಹಾಕ್ತಾ ಇರ್ತಾರೆ. ಅದಕ್ಕೇನು ಅಷ್ಟು ಮಹತ್ವ ಇರೋದಿಲ್ಲ, ಕೇವಲ ಅದು ರಾಜಕೀಯ ಪ್ರೇರಿತವಾದಂತಹ ಸ್ಟೇಟ್ಮೆಂಟ್ಗಳಾಗಿರ್ತವೆ. ಆದರೆ ರಾಜನಾಥ್ ಸಿಂಗ್ ಆ ರೀತಿಯ ವ್ಯಕ್ತಿತ್ವದವರಲ್ಲ. ಅವರೊಬ್ಬರು ರಕ್ಷಣಾ ಸಚಿವರಾಗಿದ್ರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಮಾತನಾಡ್ತಾರೆ. ಅವರೇನೇ ಮಾತನಾಡಿದ್ರೂ ಕೂಡ ಅದಕ್ಕೊಂದು ತೂಕ ಇರುತ್ತೆ. ಸುಮ್ಮನೆ ಏನೋ ಮಾತನಾಡ್ತೀನಿ, ಎದುರುಗಡೆ ಕೂತವ್ರು ಚಪ್ಪಾಳೆ ಹೊಡಿತಾರೆ ಅಂತ ಹೇಳಿ ರಾಜನಾಥ್ ಸಿಂಗ್ ಮಾತನಾಡುವಂತಹ ಸ್ವಭಾವದವರೇ ಅಲ್ಲ. ಹೀಗಾಗಿ ರಾಜನಾಥ್ ಸಿಂಗ್ ಸರ್ ಕ್ರೀಕ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಂತೆ ಅಲ್ಲೇನೋ ಆಗ್ತಾ ಇದೆ, ಪಾಕಿಸ್ತಾನದ ಕಿತಾಪತಿ ನಡೀತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅನಂತರ ಇದನ್ನು ಸ್ವಲ್ಪ ಡಿಗ್ ಮಾಡಿ ನೋಡಿದಾಗ ಗೊತ್ತಾಗಿತ್ತು, ಪಾಕಿಸ್ತಾನ ಸರ್ ಕ್ರೀಕ್ ಸುತ್ತಮುತ್ತ ವಿಪರೀತವಾದಂತಹ ಮಿಲಿಟರಿ ಬಿಲ್ಡಪ್ ಅನ್ನ ಮಾಡ್ತಾ ಇದೆ, ಅಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪಿಸ್ತಾ ಇದೆ, ಅಲ್ಲಿಗೆ ಮಿಲಿಟರಿಯನ್ನ ರವಾನಿಸ್ತಾ ಇದೆ. ಅಂದ್ರೆ ಪಾಕಿಸ್ತಾನದ ಮಿಲಿಟರಿ ಆಕ್ಟಿವಿಟೀಸ್ ಸರ್ ಕ್ರೀಕ್ ಸುತ್ತಮುತ್ತದಲ್ಲಿ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ವಿಚಾರ ಬಹಿರಂಗಗೊಂಡಿತ್ತು. ಇದಾದ ಬಳಿಕ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಏನ್ ಹೇಳಿದ್ರು ಅಂತಂದ್ರೆ, ಮುಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಯುದ್ಧ ಸಂಭವಿಸುತ್ತೆ ಅಂತಂದ್ರೆ ಅದಕ್ಕೆ ಸರ್ ಕ್ರೀಕ್ಗೆ ಕಾರಣ ಆಗಬಹುದು ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಈ ತರ ಡೌಟ್ ಬರ್ತಾ ಇದೆ ಅಂತಂದ್ರೆ, 1984ರಲ್ಲಿ ಭಾರತ ಆಪರೇಷನ್ ಮೇಘದೂತವನ್ನ ಮಾಡ್ತಲ್ಲ, ಈಗ ಸರ್ ಕ್ರೀಕ್ ವಿಚಾರದಲ್ಲೂ ಕೂಡ ಅದೇ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆಪರೇಷನ್ ಮೇಘದೂತವನ್ನ ಭಾರತ ಯಾಕೆ ಮಾಡ್ತು ಅಂತಂದ್ರೆ, ಸಿಯಾಚಿನ್ ನಂತಹ ಪ್ರದೇಶವನ್ನ ವಶಪಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಒಂದು ಪ್ಲಾನ್ ಮಾಡ್ಬಿಟ್ಟಿತ್ತು. ಆದರೆ ಭಾರತಕ್ಕೆ ಈ ವಿಚಾರ ಮೊದಲೇ ತಿಳಿದು ಪಾಕಿಸ್ತಾನಕ್ಕಿಂತ 4 ದಿನ ಮುಂಚಿತವಾಗಿ ಭಾರತ ಆಪರೇಷನ್ ಮೇಘದೂತವನ್ನ ಮಾಡಿತು. ಇಡೀ ಸಿಯಾಚಿನ್ ಪ್ರದೇಶದ ಮೇಲೆ ತನ್ನ ಪ್ರಭುತ್ವವನ್ನ ಸಾಧಿಸಿತು. ಈಗಲೂ ಸಹ ಅಷ್ಟೇ, ಈ ಸರ್ ಕ್ರೀಕ್ ಇದೆಯಲ್ಲ, ಇದು ಸಿಂಧೂ ನದಿ ಬಂದು ಅರಬ್ಬಿ ಸಮುದ್ರವನ್ನ ಸೇರುವಂತಹ ಜಾಗ. ಇದೊಂದು ನದಿ ಮುಖಜ ಭೂಮಿ. ಇಲ್ಲೇನು ಮನುಷ್ಯರು ವಾಸ ಮಾಡ್ತಾ ಇಲ್ಲ. ಒಂದಷ್ಟು ಜಾಗ ಕೆಸರಿನಿಂದ ಕೂಡಿದೆ, ಇನ್ನೊಂದಷ್ಟು ಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ. ಈ ಜಾಗದ ಮೇಲೆ ಪಾಕಿಸ್ತಾನ ಮೊದಲಿನಿಂದಲೂ ಕೂಡ ಹಕ್ಕನ್ನ ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಇದೆ. ಪಾಕಿಸ್ತಾನ ಇದನ್ನೊಂದು ವಿವಾದಿತ ಪ್ರದೇಶವಾಗಿಯೇ ನೋಡುತ್ತೆ. ಆದರೆ ಈ ಹಿಂದೆ ಭಾರತ ಸರ್ ಕ್ರೀಕ್ ವಿಚಾರದಲ್ಲಿ ಅಷ್ಟಾಗಿ ಗಮನ ಹರಿಸಿರಲಿಲ್ಲ. ಏನ್ ಪಾಕಿಸ್ತಾನ ಇಲ್ಲಿ ಬಂದು ಏನ್ ಮಾಡ್ಕೊಳ್ಳುತ್ತೆ ಎನ್ನುವಂತಹ ಮನೋಭಾವನೆ ಭಾರತಕ್ಕಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಇದನ್ನ ಸಿಕ್ಕಾಪಟ್ಟೆ ಫೋಕಸ್
ಫೋಕಸ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಮಿಲಿಟರಿ ಬಿಲ್ಡಪ್ ಇದರ ಸುತ್ತಮುತ್ತ ಜಾಸ್ತಿ ಆಗ್ತಾ ಇದೆಯಲ್ಲ. ನಾಳೆ ಸಡನ್ ಆಗಿ ಪಾಕಿಸ್ತಾನ ಯಾವುದಾದ್ರೂ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೆತ್ಕೊಂಡ್ರೆ ಈ ಅನುಮಾನ ಭಾರತಕ್ಕೆ ಬಲವಾಗಿ ಕಾಡ್ತಾ ಇದೆ. ಹೀಗಾಗಿ ಸರ್ ಕ್ರೀಕ್ ಸುತ್ತಮುತ್ತ ತನ್ನ ಪ್ರೆಸೆನ್ಸ್ ಅನ್ನು ಕೂಡ ಭಾರತವೂ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಸರ್ ಕ್ರೀಕ್ ಯಾಕೋಸ್ಕರವಾಗಿ ಭಾರತಕ್ಕೆ ಮುಖ್ಯ? ಯಾಕೆ ಪಾಕಿಸ್ತಾನ ಅದನ್ನು ಕ್ಲೈಮ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ? ಇದರಿಂದ ಲಾಭ ಏನಿದೆ? ಒಬ್ಬನೂ ಜನ ವಾಸ ಮಾಡೋದಿಲ್ಲ ಅಂತಂದ್ರೆ ಆ ಪ್ರದೇಶದ ಮೇಲೆ ಅಷ್ಟೊಂದು ಆಸಕ್ತಿ ಪಾಕಿಸ್ತಾನಕ್ಕೆ ಯಾಕಿದೆ ಅಂತ ನೋಡೋದಾದ್ರೆ ಸ್ಟ್ರಾಟಜಿ ದೃಷ್ಟಿಯಿಂದ ಇದೊಂದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್. ಈ ಸರ್ ಕ್ರೀಕ್ ಭಾರತದ ಬಳಿ ಇರುವ ಕಾರಣದಿಂದಾಗಿ ಭಾರತಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್, ಅರಬ್ಬಿ ಸಮುದ್ರದ ಬಹಳ ದೊಡ್ಡ ಪ್ರದೇಶ ಭಾರತಕ್ಕೆ ಸಿಗುತ್ತೆ. ಒಂದು ವೇಳೆ ಈ ಸರ್ ಕ್ರೀಕ್ ಇಲ್ಲ ಅಂತಾದ್ರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಪಾಕಿಸ್ತಾನದ ಪಾಲಾಗ್ಬಿಡುತ್ತೆ. ನಮ್ಮ ಗುಜರಾತ್ ಪಕ್ಕದವರೆಗೂ ಕೂಡ ಪಾಕಿಸ್ತಾನದ ಸಮುದ್ರ ಬರುತ್ತೆ. ಅಲ್ಲಿಯವರೆಗೂ ಕೂಡ ಪಾಕಿಸ್ತಾನದ ನೇವಿ ಬಂದು ಪೆಟ್ರೋಲಿಂಗ್ ಮಾಡುತ್ತೆ. ಈಗ ಸರ್ ಕ್ರೀಕ್ ನಮ್ಮ ಬಳಿ ಇರುವ ಕಾರಣದಿಂದಾಗಿ ಭಾರತ ಪಾಕಿಸ್ತಾನದ ಸಮೀಪದವರೆಗೂ ಕೂಡ ತನ್ನ ನೇವಿಯನ್ನು ಡಿಪ್ಲಾಯ್ ಮಾಡಬಹುದು. ಕರಾಚಿ ನಮಗೆ ಬಹಳ ಹತ್ತಿರ ಸಿಕ್ಕಿಬಿಡುತ್ತೆ. ಹೀಗಾಗಿ ತಂತ್ರಗಾರಿಕೆಯ ದೃಷ್ಟಿಯಿಂದ ಇದು ಎರಡೂ ದೇಶಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವೂ ಕೂಡ ಇದೆ. ಈ ಸರ್ ಕ್ರೀಕ್ ಸುತ್ತಮುತ್ತಲಲ್ಲಿ ಅಪಾರ ಪ್ರಮಾಣದ ಹೈಡ್ರೋಕಾರ್ಬನ್ಸ್ ಇರುವ ಬಗ್ಗೆ ಅನುಮಾನಗಳಿದಾವೆ. ಅಂದ್ರೆ ನ್ಯಾಚುರಲ್ ಗ್ಯಾಸ್ ಇರಬಹುದು ಅಥವಾ ಕ್ರೂಡ್ ಆಯಿಲ್ ಇರಬಹುದು. ಅದರ ರಿಸೋರ್ಸ್ ಈ ಭಾಗದಲ್ಲಿ ಇದೆ ಎನ್ನುವಂತಹ ಬಲವಾದ ಅನುಮಾನ ಇದೆ. ಹೀಗಾಗಿ ಪಾಕಿಸ್ತಾನ ಇದ್ರ ಮೇಲೆ ಕಣ್ಣಿಟ್ಕೊಂಡಿದೆ. ಅಂದ್ರೆ ನಮ್ಮದು ಅಂತ ಕ್ಲೈಮ್ ಮಾಡಿ ಅದನ್ನೊಂದು ವಿವಾದಿತ ಪ್ರದೇಶವನ್ನಾಗಿಸೋದಕ್ಕೆ ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ಕೂಡ ಯತ್ನ ಮಾಡಿಕೊಂಡೇ ಬಂದಿದೆ. ಭಾರತ ಈ ಹಿಂದೆ ಈ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ಅಂದ್ರೆ ಸರ್ ಕ್ರೀಕ್ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಏನೋ ಬಿಟ್ಕೊಡೋದಾದ್ರೆ ಬಿಟ್ಕೊಡೋದು ಅನ್ನುವ ಮನಸ್ಥಿತಿಯಲ್ಲಿ ಇತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಭಾರತ ಸರ್ಕಾರದ ಈ ಹಿಂದಿನ ಧೋರಣೆಗಳು ಹಾಗೇ ಇದ್ವು. ಇದನ್ನು ಹೇಳಿದ್ರೆ ಕೆಲವರಿಗೆ ಪಥ್ಯ ಆಗ್ಲಿಕ್ಕಿಲ್ಲ, ಆದ್ರೂ ಕೂಡ ಇದು ಸತ್ಯ. 2006ರ ಸಂದರ್ಭದಲ್ಲಿ ಆಗಿನ ಮನಮೋಹನ್ ಸಿಂಗ್ ಸರ್ಕಾರ ಒಂದು ಯೋಚನೆಯನ್ನ ಮಾಡಿತ್ತು. ಭಾರತ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಈ ಸರ್ ಕ್ರೀಕ್ ಭಾಗದಲ್ಲಿ ಹೈಡ್ರೋಕಾರ್ಬನ್ಗಳ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಲಾಗ್ತಾ ಇತ್ತು. ಅಂದ್ರೆ ಭಾರತಕ್ಕೆ ಸೇರಿದಂತಹ ಒಂದು ಭೂಪ್ರದೇಶದಲ್ಲಿ ತೈಲ ಸಂಪತ್ತನ್ನ ಅನ್ವೇಷಣೆ ಮಾಡೋದಕ್ಕೆ ಪಾಕಿಸ್ತಾನವನ್ನ ಕೂಡ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಭಾರತ ಸರ್ಕಾರ ಯೋಜಿಸ್ತಾ ಇತ್ತು. ಎಷ್ಟು ಕೆಟ್ಟದಾದಂತಹ ಪ್ಲಾನ್ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಆನಂತರ ಪಾಕಿಸ್ತಾನ ಬಿಡಿ ಮುಂಬೈ ಅಟ್ಯಾಕ್ ಮಾಡುತ್ತೆ. ಭಾರತ ಪಾಕಿಸ್ತಾನ ಸಂಬಂಧ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗುತ್ತೆ. ಮನಮೋಹನ್ ಸಿಂಗ್ ಸರ್ಕಾರದ ಈ ಪ್ಲಾನ್ ಕಂಪ್ಲೀಟ್ ಆಗಿ ನೆನೆಗುದಿಗೆ ಬಿದ್ದು ಹೋಗುತ್ತೆ. ಈ ಬಗ್ಗೆ ಆ ಸಂದರ್ಭದಲ್ಲಿ ಅನೇಕ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ವು. ನಿಮಗೆ ಇವತ್ತು ಕೂಡ ಗೂಗಲ್ ನಲ್ಲಿ ಸಿಗ್ತವೆ. ಆದ್ರೆ ಅನಂತರದಲ್ಲಿ ಸರ್ ಕ್ರೀಕ್ ವಿಚಾರದಲ್ಲಿ ಭಾರತ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಯಿತು. ಈಗಂತೂ ಬಿಟ್ಟುಬಿಡಿ, ಸರ್ ಕ್ರೀಕ್ ವಿಚಾರದಲ್ಲಿ ಯುದ್ಧ ಮಾಡೋದಕ್ಕೂ ಕೂಡ ಭಾರತ ಸಿದ್ಧವಾಗ್ತಾ ಇದೆ. ಈಗ ಸರ್ ಕ್ರೀಕ್ ವಿಚಾರದಲ್ಲಿ ಯಾಕೆ ನಿಮಗೆ ಇಷ್ಟೆಲ್ಲ ವಿವರಣೆ ಕೊಟ್ಟೆ ಅಂತಂದ್ರೆ ಇದೇ ಭಾಗದಲ್ಲಿ ಭಾರತ ತ್ರಿಶೂಲ್ ಹೆಸರಿನಲ್ಲಿ ಯುದ್ಧಾಭ್ಯಾಸವನ್ನ ಕೈಗೊಳ್ತಾ ಇದೆ. ಇಲ್ಲಿ ತ್ರಿಶೂಲ್ ಎಂಬಂತಹ ಹೆಸರಿಗೂ ಯುದ್ಧಾಭ್ಯಾಸಕ್ಕೂ ಬಹಳ ನೇರವಾದಂತಹ ಸಂಬಂಧ ಇದೆ. ಅದು ಹೇಗೆ ಕೇಳಿದ್ರೆ ಈ ಸರ್ ಕ್ರೀಕ್ ಸುತ್ತಮುತ್ತ ನಡೆಯುವಂತಹ ಈ ಯುದ್ಧಾಭ್ಯಾಸದಲ್ಲಿ ಭಾರತದ ನೌಕಾಸೇನೆ, ವಾಯುಸೇನೆ ಮತ್ತು ಭೂಸೇನೆ ಮೂರೂ ಸೇನೆಗಳು ಕೂಡ ಒಟ್ಟಾಗಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದ್ದಾವೆ. ಹೀಗಾಗಿ ಇದರ ತೀವ್ರತೆ ಜಾಸ್ತಿ ಇದೆ. ಈ ಯುದ್ಧಾಭ್ಯಾಸಕ್ಕಾಗಿ ಭಾರತ ನೋಟಮ್ ಅನ್ನ ಇಶ್ಯೂ ಮಾಡಿದೆ. ನೋಟಮ್ ಅಂತಂದ್ರೆ ನೋಟಿಸ್ ಟು ಏರ್ಮನ್ ಅಂತ. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಈ ಪ್ರದೇಶದಲ್ಲಿ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಗುಜರಾತ್ನ ಈ ಭಾಗದಲ್ಲಿ ಯಾವುದೇ ವಿಮಾನಗಳನ್ನು ಹಾರಿಸುವಂತಿಲ್ಲ. ಟೋಟಲ್ ನಿರ್ಬಂಧವನ್ನು ವಿಧಿಸಲಾಗಿದೆ. ಭಾರತದ ಸೇನೆ ಇಲ್ಲಿ 28,000 ಅಡಿ ಎತ್ತರದವರೆಗೂ ಕೂಡ ಯುದ್ಧಾಭ್ಯಾಸವನ್ನ ನಡೆಸುತ್ತೆ. ಭಾರತ ಇಷ್ಟು ದೊಡ್ಡ ಸಮರಾಭ್ಯಾಸವನ್ನ ಇತ್ತೀಚಿನ ವರ್ಷದಲ್ಲಿ ನಡೆಸಿಯೇ ಇರಲಿಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಮೂರೂ ಸೇನೆಗಳು ಒಟ್ಟಿಗೆ ಸೇರಿದವಲ್ಲ, ಹೀಗಾಗಿ ಇದೊಂದು ಬಹಳ ದೊಡ್ಡ ಸಮರಾಭ್ಯಾಸ. ಇಲ್ಲಿ ಅತಿ ಮುಖ್ಯವಾಗಿ ನೌಕಾಸೇನೆಯೂ ಕೂಡ ಇನ್ವಾಲ್ವ್ ಆಗ್ತಿರೋದ್ರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಪುಕ್ಕ ಶುರುವಾಗ್ಬಿಟ್ಟಿದೆ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತು, ಭಾರತದ ನೌಕಾಸೇನೆ ಬಂದಿದ್ದೇ ಆದ್ರೆ ಅದು ನಮ್ಮ ಕರಾಚಿಯನ್ನ ಟಾರ್ಗೆಟ್ ಮಾಡುತ್ತೆ. ಮುಂದಿನ ಬಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಿದ್ದೇ ಆದ್ರೆ ಆಗ ಭಾರತದ ನೌಕಾಸೇನೆ 100% ಇನ್ವಾಲ್ವ್ ಆಗುತ್ತೆ ಅಂತ ಪಾಕಿಸ್ತಾನದ ಬಲವಾದಂತಹ ನಂಬಿಕೆ. ಅವರಿಗೆ ಆ ಒಂದು ಅನುಮಾನ ಇದ್ದೇ ಇದೆ. ಈ ಬಾರಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ತನ್ನ ನೌಕಾಸೇನೆಯನ್ನ ಸ್ಟ್ಯಾಂಡ್ ಬೈ ಇಟ್ಟಿತ್ತು. ಯುದ್ಧ ಇನ್ನೊಂದು 4 ದಿನ ಕಂಟಿನ್ಯೂ ಆಗಿದ್ರೆ ನಮ್ಮ ನೌಕಾಸೇನೆ ಕೂಡ ಯುದ್ಧಕ್ಕೆ ಧುಮುಕುವಂತ ಎಲ್ಲಾ ಸಾಧ್ಯತೆಗಳಿದ್ವು. ಆದ್ರೆ ಅಷ್ಟರಲ್ಲಾಗಲೇ ಪಾಕಿಸ್ತಾನ ಬಂದು ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿತು. ಯುದ್ಧ ವಿರಾಮ ಆಗೋಯ್ತು. ಮಿತ್ರರೇ, ಪಾಕಿಸ್ತಾನಕ್ಕೆ ಭಾರತದ ಏರ್ಫೋರ್ಸ್ ಬಗ್ಗೆ ಎಷ್ಟು ಭಯ ಇದೆ, ಹಾಗೆ ಭಾರತದ ಭೂಸೇನೆಯ ಬಗ್ಗೆ ಎಷ್ಟು ಭಯ ಇದೆಯಲ್ಲ, ಅದಕ್ಕಿಂತ ದುಪ್ಪಟ್ಟಲ್ಲ 3-4 ಪಟ್ಟು ಹೆಚ್ಚು ಭಯ ಭಾರತದ ನೌಕಾಸೇನೆಯ ಬಗ್ಗೆ ಇದೆ. ಭಾರತದ ನೌಕಾಸೇನೆ ಏನಾದರೂ ಯುದ್ಧಕ್ಕೆ ಇಳೀತು ಅಂತಂದ್ರೆ ಪಾಕಿಸ್ತಾನದ ಧ್ವಂಸ ಆಯಿತು ಅಂತಲೇ ಅರ್ಥ. ಕಂಪ್ಲೀಟ್ ಕರಾಚಿ ಮೊದಲಿಗೆ ಧ್ವಂಸ ಆಗತ್ತೆ. ಆನಂತರ ಪಾಕಿಸ್ತಾನದ ಸಮೀಪ ಇರುವಂತಹ ಅರಬ್ಬಿ ಸಮುದ್ರದಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡುತ್ತೆ. ಇದನ್ನ ಎದುರಿಸೋದಕ್ಕೆ ಪಾಕಿಸ್ತಾನದ ಬಳಿಯಲ್ಲಿ ನೌಕಾಪಡೆಯೇ ಇಲ್ಲ.
ಹೀಗೆ ಹೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು, ಯಾಕೆಂದರೆ ಪಾಕಿಸ್ತಾನದ ಬಳಿಯಲ್ಲೂ ಕೂಡ ನೌಕಾಸೇನೆ ಇದೆಯಲ್ಲ ಅಂತ. ಮಿತ್ರರೇ, ಅದು ಹೆಸರಿಗಷ್ಟೇ ನೌಕಾಸೇನೆ. ಭಾರತದ ಒಟ್ಟಾರೆ ನೌಕಾಸೇನೆಯ ಬಲ ಏನಿದೆ ಅದರ 10% ಕೂಡ ಪಾಕಿಸ್ತಾನದ ಬಳಿಯಲ್ಲಿಲ್ಲ. ಅದೇ ಭಾರತದ ಏರ್ಫೋರ್ಸ್ ಅನ್ನಾಗಲಿ ಭಾರತದ ಭೂಸೇನೆಯನ್ನಾಗಲಿ ಒಂದು ಮಟ್ಟಿಗೆ ತಡೆಯೋದಕ್ಕೆ ಅಥವಾ ಅದರ ಮುಂದೆ ನಿಂತ್ಕೊಳ್ಳೋದಕ್ಕಾದರೂ ಪಾಕಿಸ್ತಾನಕ್ಕೆ ಶಕ್ತಿ ಇದೆ. ಆದರೆ ಭಾರತದ ನೌಕಾಪಡೆಯ ಮುಂದೆ ನಿಂತ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಯಾವುದೇ ಶಕ್ತಿಯೂ ಕೂಡ ಇಲ್ಲ. ಹೀಗಾಗಿ ತ್ರಿಶೂಲ್ ಹೆಸರಿನಲ್ಲಿ ಭಾರತ 3 ಸೇನೆಗಳ ಯುದ್ಧಾಭ್ಯಾಸವನ್ನ ಆಯೋಜನೆ ಮಾಡುತ್ತಿದ್ದಂತೆ ಪಾಕಿಸ್ತಾನ ಹೆದರೋಗ್ಬಿಟ್ಟಿದೆ. ಅವರು ಯಾವುದೇ ಕಾರಣವನ್ನ ಕೊಡದೆ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ದಾರೆ. ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಅವರ ಏರ್ ಸ್ಪೇಸ್ ಕೂಡ ಬಂದ್ ಆಗಿದೆ. ಅಲ್ಲಿಗೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಹೆದರು ಹೋಗಿದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಈ ಸರ್ ಕ್ರೀಕ್ ಇದೆಯಲ್ಲ, ಇದು ಮುಂದಿನ ಕೆಲ ದಿನಗಳ ಕಾಲ ಭಾರಿ ಸುದ್ದಿಯಲ್ಲಿರುತ್ತೆ. ಇನ್ನೊಂದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕಾದಂತಹ ವಿಚಾರ ಏನು ಕೇಳಿದ್ರೆ, ಈ ಸರ್ ಕ್ರೀಕ್ ಅನ್ನ ಭಾರತದಲ್ಲಿ ಈ ಮೊದಲು ಬಾನ್ಗಂಗಾ ಅಂತ ಕರೆಯಲಾಗ್ತಾ ಇತ್ತು. ಆನಂತರ ಬ್ರಿಟಿಷರ ಕಾಲದಲ್ಲಿ ಸರ್ ಕ್ರೀಕ್ ಎಂಬ ವ್ಯಕ್ತಿಯ ಹೆಸರನ್ನ ಅಲ್ಲಿಗಿಡಲಾಯಿತು. ಸದ್ಯ ಭಾರತ ಸರ್ಕಾರ ಮಾಡಬೇಕಾಗಿರೋದೇನು ಕೇಳಿದ್ರೆ, ಮೊದಲಿಗೆ ಆ ಸರ್ ಕ್ರೀಕ್ ಹೆಸರನ್ನ ನಿಷೇಧಿಸಿ ಬಾನ್ಗಂಗಾ ಎಂಬಂತ ಹೆಸರನ್ನೇ ಪುನಃ ನಾಮಕರಣ ಮಾಡಬೇಕು. ಯಾಕೆ ನಾವು ಬ್ರಿಟಿಷರು ಇಟ್ಟಂತಹ ಹೆಸರನ್ನ ಕರೀಬೇಕು? ಅದಕ್ಕೆ ಯಾವುದೇ ಅರ್ಥ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್